ಎಲ್ರಿಗೂ ನಮಸ್ಕಾರ. ಇವತ್ತು ಮಿಲೆಟ್ಟಿಂದ ದೋಸೆ ಮತ್ತು ಮಿನಿ ಉತ್ತಪ್ಪನ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಆರೋಗ್ಯಕರವಾದದ್ದು, ಪ್ರೀಬಯೋಟಿಕ್ ಅಂತ ಕರೀತಾರೆ. ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಗರಿಗರಿಯಾದ ದೋಸೆ, ಮಿನಿ ಉತ್ತಪ್ಪನ. ಈಗ ಮೊದಲನೇದಾಗಿ ನಾನು ಒಂದು ಬೌಲ್ಗೆ 1 ಕಪ್ನಷ್ಟು ದೋಸೆ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ತೊಳೆದು ನೆನೆಸ್ಕೋತಾ ಇದ್ದೀನಿ. ಈಗ ಮತ್ತೊಂದು ಬೌಲ್ಗೆ 2 ಕಪ್ನಷ್ಟು ಯಾವುದಾದ್ರೂ ಸರಿ ಮಿಲೆಟ್ಟು, ನಾನಿಲ್ಲಿ ಲಿಟಲ್ ಮಿಲೆಟ್ ಅಂತ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೋತಾ ಇದ್ದೀನಿ. 1 ಕಪ್ನಷ್ಟು ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಎಲ್ಲವೂ ಸುಮಾರು ಒಂದು 6 ಗಂಟೆ ಕಾಲ ನೆನಿಬೇಕು. ಈಗ ಚೆನ್ನಾಗಿ ನೆಂದ ಮೇಲೆ ಮಿಕ್ಸಿ ಜಾರಲ್ಲಿ ನಾನು ಮೊದಲನೇದಾಗಿ ಉದ್ದಿನ ಬೇಳೆನ ನೀರನ್ನೆಲ್ಲ ತೆಗೆದು ರುಬ್ಕೋತಾ ಇದ್ದೀನಿ. ತುಂಬ ನುಣ್ಣಿಗೆ ರುಬ್ಕೋಬೇಕು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ. ನೀವು ಬೇಕಾದರೆ ಗ್ರೈಂಡರಲ್ಲಿ ಕೂಡ ರುಬ್ಕೋಬೋದು. ಈಗ ನುಣ್ಣಿಗೆ ಇದು ರುಬ್ಕೊಂಡಿದ್ದಾಗಿದೆ. ಇದರ ನಂತರ ನಾವು ಒಂದೊಂದಾಗಿ ಅಕ್ಕಿ ಜೊತೆಗೆ ಮಿಲೆಟ್ನ ರುಬ್ಕೋಬೇಕು. ಅದನ್ನು ಕೂಡ ನುಣ್ಣಿಗೆ ರುಬ್ಕೊಂಡು ಈ ಪಾತ್ರೆಗೆ ಹಾಕ್ಕೋಬೇಕು. ನೀವು ಗ್ರೈಂಡರಲ್ಲಿ ರುಬ್ಕೊಳ್ಳೋ ಆಗಿದ್ರೆ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ರುಬ್ಕೋಬೋದು. ಈಗ ಕೊನೆಯದಾಗಿ ನಾನು ಮಿಲೆಟ್ನ ರುಬ್ಕೋತಾ ಇದ್ದೀನಿ. ಇದು ಹೃದಯಕ್ಕೆ ಒಳ್ಳೆಯದು. ಹೈ ಫೈಬರ್ ಕಂಟೆಂಟ್ ಇರೋದರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ಕೂಡ ತುಂಬ ಒಳ್ಳೆಯದು. ಕನಿಷ್ಠ 15 ದಿನಕ್ಕೆ ಒಮ್ಮೆ ಆದರೂ ಇದನ್ನು ತಿಂದರೆ ತುಂಬ ಒಳ್ಳೆಯದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಸಿ ಫರ್ಮೆಂಟ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಈಗ ಸ್ವಲ್ಪ ಗಟ್ಟಿಯಾಗಿದೆ. ಆನಂತರ ನಾವು ನೀರನ್ನು ಸೇರಿಸ್ಕೊಳ್ಳೋಣ. ಸುಮಾರು 6ರಿಂದ 7 ಗಂಟೆ ಕಾಲ ಫರ್ಮೆಂಟ್ ಆಗೋಕ್ಕೆ ಬಿಟ್ಟಿದ್ದೀನಿ. ಈಗ ನೋಡಿ ಚೆನ್ನಾಗಿ ಹುದುಗು ಬಂದಿದೆ. ತುಂಬ ಆರೋಗ್ಯಕರವಾದದ್ದು. ಈ ಫರ್ಮೆಂಟೆಡ್ ಬ್ಯಾಟರ್ನಲ್ಲಿ ವಿಟಮಿನ್ B12 ಕೂಡ ಇರುತ್ತೆ. ವೆಜಿಟೇರಿಯನ್ಸ್ಗೆ ಇದು ತುಂಬ ಒಳ್ಳೆಯದು. ಈಗ ತುಂಬ ಗಟ್ಟಿ ಇರೋದರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ತಂದ್ಕೋಬೇಕು. ಈಗ ದೋಸೆ ಮಾಡ್ಕೊಳ್ಳೋಣ. ನಾವು ತವಾ ಕಾಯಕ್ಕೆ ಇಟ್ಟಿದ್ದು ಚೆನ್ನಾಗಿ ಒರೆಸ್ಕೊಂಡು ನಾರ್ಮಲ್ ಆಗಿ ದೋಸೆ ಮಾಡ್ಕೋತೀವಲ್ಲ ಅದೇ ರೀತಿಯಾಗಿ ಮಾಡಿಕೊಂಡಾಗ ಇದು ಗರ್ಗರಿಯಾಗಿ ಬರುತ್ತೆ. ಈಗ ಒಂದು ಸೌಟು ಹಿಟ್ಟನ್ನು ಹಾಕ್ಕೊಂಡು ನಿಮಗೆ ದಪ್ಪಕ್ಕೆ ಅಥವಾ ತೆಳ್ಳಗೆ ಯಾವ ರೀತಿ ಬೇಕೋ ಆ ಥರ ದೋಸೆನ ಮಾಡ್ಕೋಬೋದು. ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡು ಎರಡೂ ಬದಿಯಲ್ಲಿ ಗರ್ಗರಿ ಆಗೋ ತನಕ ನೀವು ಬೇಯಿಸ್ಕೊಂಡು ಸರ್ವ್ ಮಾಡ್ಕೋಬೋದು. ಈಗ ಸುಮಾರಾಗಿ ಗರ್ಗರಿಯಾಗಿದೆ. 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ತಿರುಗಿಸಿ ಹಾಕ್ಕೊಂಡು ದೋಸೆನ ಮಾಡ್ಕೋಬೇಕು. ನೋಡಿ ಗರ್ಗರಿಯಾಗಿ ಬಂದಿದೆ. ಈ ರೀತಿಯಾಗಿ ಬಂದಾಗ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಸುಮಾರಾಗಿ ಕೆಂಪಗೆ ಬಂದಿರುತ್ತೆ. ಈಗ ಆಗಿದೆ ಇದು. ಇದನ್ನು ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಅಂತ ಆದರೆ ತೆಕ್ಕೊಂಬಿಡೋಣ. ಈಗ ಇದೇ ಹಿಟ್ಟಲ್ಲಿ ನಾವು ಮತ್ತೊಂದು ರೀತಿಯ ಮಿನಿ ಉತ್ತಪ್ಪನ ಮಾಡೋಣ. ಅಕಸ್ಮಾತ್ ಆಗಿ ನಿಮಗೆ ಈ ಥರ ದೋಸೆ ಇಷ್ಟ ಆಗಲ್ಲ ಅಂತಂದರೆ ಈಗ ಒಂದು ಬೌಲ್ಗೆ ನಾನು ಕೆಲವೊಂದು ತರಕಾರಿನ ಹಾಕ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ, ಈರುಳ್ಳಿ, ಈ ರೀತಿಯಾಗಿ ಸಬ್ಸಿಗೆ ಸೊಪ್ಪು ಕಟ್ ಮಾಡ್ಕೊಂಡಿರೋ ಅಂಥದ್ದು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅಥವಾ ಕ್ಯಾರೆಟು ಎಲ್ಲವನ್ನೂ ಹಾಕ್ಕೋಬೋದು. ನಿಮಗೆ ಯಾವ ತರಕಾರಿ ಇಷ್ಟ ಇದೆಯೋ ಅದೆಲ್ಲವನ್ನೂ ಹಾಕ್ಕೋಬೋದು. ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ತರಕಾರಿ ನಿಮಗೆ ಇನ್ನೂ ಯಾವುದಾದ್ರೂ ಬೇಕಾದರೆ ಕ್ಯಾಪ್ಸಿಕಮ್ಮು, ಸಣ್ಣದಾಗಿ ಹೆಚ್ಚಿರೋ ಅಂಥ ಹುರುಳಿಕಾಯಿ, ಎಲೆಕೋಸು ಎಲ್ಲವನ್ನು ಹಾಕ್ಕೋಬೋದು. ಈಗ ದೋಸೆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಅಕಸ್ಮಾತಾಗಿ ಉಪ್ಪು ಕಡಿಮೆ ಆಗಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿರಲಿ ಇದು. ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹೇರಳವಾಗಿ ತರಕಾರಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ತವಾ ಕಾಯಕ್ಕೆ ಇಟ್ಟಿದ್ದು ಸಣ್ಣ ಸಣ್ಣ ಉತ್ತಪ್ಪನ ಮಾಡ್ಕೊಳ್ಳೋಣ. ತುಂಬ ಗರಿಗರಿಯಾಗಿರುತ್ತೆ, ಹೇರಳವಾಗಿ ತರಕಾರಿ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳು, ದೊಡ್ಡವರು ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಈ ರೀತಿಯಾಗೂ ನೀವು ಮಿಲೆಟ್ನ ಉಪಯೋಗಿಸ್ಕೋಬೋದು. ಈಗ ಸಣ್ಣ ಸಣ್ಣದಾಗಿ ಒಂದೇ ತವದಲ್ಲಿ 3 ಆಗುತ್ತೆ. ಈಗ ಮುಚ್ಚಳ ಮುಚ್ಚಿ ಗರ್ಗರಿ ಆಗೋ ತನಕ ಬಿಡೋಣ. ಈಗ ಆಗಿದೆ ಅಂತ ಆದರೆ ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಎರಡೂ ಬದಿಯಲ್ಲಿ ಬೇಯಿಸ್ಕೋಬೇಕು.
ಈಗ ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ಹೊತ್ತಿನ ನಂತರ ಅದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ಈಗ ಒಂದು ಬದಿಯಲ್ಲಿ ಬೆಂದಿದೆ, ಮತ್ತೊಂದು ಬದಿಯಲ್ಲಿ ಬೇಯಬೇಕು. ಈಗ ಇದಕ್ಕೆ ನೀವು ಇನ್ನೂ ರುಚಿ ಹೆಚ್ಚೋಕ್ಕೋಸ್ಕರ ಮೇಲ್ಗಡೆಯಿಂದ ಬೇಕಾದರೆ ಯಾವುದಾದ್ರೂ ತರಕಾರಿನ ತುರಿದು ಬಿಟ್ಟು ಹಾಕ್ಕೋಬೋದು. ಇಲ್ಲ ಅಂತಂದರೆ ಚಟ್ನಿ ಪುಡಿ ಇರುತ್ತಲ್ಲ, ಅಂದರೆ ಪುಡಿ ದೋಸೆ ಅಂತ ಮಾಡ್ತೀವಲ್ಲ, ಆ ರೀತಿಯಾಗಿ ಚಟ್ನಿ ಪುಡಿನ ನಾನು ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕಿದ ಮೇಲೆ ನೀವು ಬೇಕಾದರೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಇದು ಕೂಡ ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಮಾಡಿ ನೋಡಿ. ಈ ಮಿನಿ ಉತ್ತಪ್ಪ ಅಥವಾ ದೋಸೆ ಯಾವುದಾದ್ರೂ ಸರಿ, ತುಂಬ ರುಚಿಯಾಗಿರುತ್ತೆ. ತುಂಬ ಆರೋಗ್ಯಕರವಾದ ಬೆಳಗಿನ ತಿಂಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.